ನಿವೃತ್ತಗೊಂಡ ರಾಮೇಗೌಡರಿಗೆ ಶ್ರೀ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ ವತಿಯಿಂದ ಅಭಿನಂದನೆ. ರೈತ ಸ್ನೇಹಿ ಅಧಿಕಾರಿಯಾಗಿ 35 ವರ್ಷಗಳ ಕಾಲ ಕೃಷಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ರಾಮೇಗೌಡ ಅವರಿಗೆ ಕೆ.ಆರ್. ಪೇಟೆ ಪಟ್ಟಣದ ಪ್ರಕಾಶ್ ಅಗ್ರೋ ಕೇಂದ್ರದಲ್ಲಿ ಶ್ರೀ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ ಹಾಗೂ ಪ್ರಕಾಶ್ ಅಗ್ರೋ ಕೇಂದ್ರದ ಮಾಲೀಕರಾದ ಪ್ರಕಾಶ್ ರವರು ಸನ್ಮಾನಿಸಿ ಗೌರವಿಸಿದರು. ಜಲಾನಯನ ಇಲಾಖೆ ಮತ್ತು ಕೃಷಿ ಇಲಾಖೆಯಲ್ಲಿ 35 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ರೈತ ಸ್ನೇಹ ಅಧಿಕಾರಿ ಸರ್ಕಾರದ ವಿವಿಧ ಯೋಜನೆಗಳ ಫಲವನ್ನು ರೈತ ಬಾಂಧವರಿಗೆ ತಲುಪಿಸಿ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಬಹುದು ಎಂಬ ಜಾಗೃತಿ ಮೂಡಿಸಿದ ರೈತ ಸ್ನೇಹಿ ಅಧಿಕಾರಿಯಾದ ರಾಮೇಗೌಡ ಅವರು ನಾಗಮಂಗಲ, ಪಾಂಡವಪುರ, ಶ್ರೀರಂಗಪಟ್ಟಣ ಹಾಗೂ ಕೃಷ್ಣರಾಜಪೇಟೆ ತಾಲೂಕುಗಳಲ್ಲಿ 35 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ಸೇವಾ ನಿವೃತ್ತರಾಗಿದ್ದಾರೆ. ರಾಮೇಗೌಡ ಅವರ ನಿವೃತ್ತ ಜೀವನವು ಸುಖಮಯವಾಗಿರಲಿ, ದಯಾಮಯನಾದ ಭಗವಂತನು ಸಮೃದ್ಧ ಸ್ವಾಭಿಮಾನಿ ಜೀವನವನ್ನು ನಡೆಸುವ ಶಕ್ತಿ ನೀಡಲಿ ಎಂದು ಆಗ್ರೋ ಕೇಂದ್ರದ ವ್ಯವಸ್ಥಾಪಕರಾದ ಪ್ರಕಾಶ್ ಗೌಡ ಮನವಿ ಮಾಡಿದರು. ಶ್ರೀ ಕುವೆಂಪು ಕನ್ನಡ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕೆಬಿಸಿ ಮಂಜುನಾಥ್, ರೈತ ಸ್ನೇಹಿತ ಅಧಿಕಾರಿ ರಾಮೇಗೌಡ ಅವರನ್ನು ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿ, ಹಿಂದಿನ ದಿನಮಾನದಲ್ಲಿ ರಾಮೇಗೌಡರಂತಹ ರೈತ ಸ್ನೇಹಿತ ಅಧಿಕಾರಿಗಳು ಸಿಗುವುದೇ ಕಷ್ಟವಾಗಿದೆ. ತಮ್ಮ ಕರ್ತವ್ಯದ 35 ವರ್ಷಗಳಲ್ಲಿ ರೈತರು ಸ್ವಾವಲಂಬಿ ಜೀವನ ನಡೆಸಿ ಸಮೃದ್ಧವಾಗಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ನೆರವಾದ ರಾಮೇಗೌಡರು ಬದ್ಧತೆ ಹಾಗೂ ಶಿಸ್ತಿಗೆ ಹೆಸರುವಾಸಿಯಾಗಿದ್ದಾರೆ. ಸರ್ಕಾರಿ ಕೆಲಸವನ್ನು ದೇವರ ಕೆಲಸವೆಂದು ಭಾವಿಸಿ ರೈತರಿಗೆ ಕೃಷಿ ಚಟುವಟಿಕೆಗಳ ಮೂಲಕ ಶಕ್ತಿ ತುಂಬುವ ದಿಕ್ಕಿನಲ್ಲಿ ನೆರವಾಗಿರುವ ರಾಮೇಗೌಡರ ನಿವೃತ್ತ ಜೀವನವು ಸುಖಮಯವಾಗಿರಲಿ ಎಂದು ಮಂಜುನಾಥ್ ಶುಭ ಹಾರೈಸಿದರು. ಜಲಾನಯನ ಇಲಾಖೆಯಲ್ಲಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಕೃಷಿ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಹಿರಿಯರು, ಆತ್ಮೀಯರು ಶ್ರೀಯುತ ರಾಮೇಗೌಡರವರು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಈ ದಿನ ನಮ್ಮ ಆಗ್ರೋ ಕೇಂದ್ರದ ಮಾಲೀಕರಾದಂಥ ಪ್ರಕಾಶ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ನ ಪರವಾಗಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ಈ ದಿನ ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರಕಾಶ್ ಅವರೇ, ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ರಾಮೇಗೌಡ ಸರ್ ಅವರೇ ಹಾಗೂ ನಮ್ಮ ಅಮ್ಜದ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ರೈತ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ರಾಮೇಗೌಡ ಸರ್ ಅವರು ಕೃಷಿ ಇಲಾಖೆಯಲ್ಲಿ ಸರ್ಕಾರ ಏನು ಸವಲತ್ತುಗಳನ್ನು ರೈತರಿಗೆ ನೀಡುವುದನ್ನು ಸಂಪೂರ್ಣವಾಗಿ ರೈತರಿಗೆ ಮುಗಿಸ್ತಕ್ಕಂಥ ಕೆಲಸವನ್ನು ಅವರು ಸುದೀರ್ಘವಾಗಿ ಮಾಡ್ತಾ ಬಂದಿದ್ದಾರೆ. ರೈತರ ಮನಸ್ಸನ್ನು ಗೆದ್ದು ರೈತರಿಗೆ ತುಂಬ ವಿಶ್ವಾಸಿಯಾಗಿದ್ದರು. ಅವರು ಈ ದಿನ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ನಿವೃತ್ತಿ ಜೀವನ ಆರೋಗ್ಯಕರವಾಗಿ ಸುಖಕರವಾಗಿರಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಶುಭಾಶಯವನ್ನು ಕೋರುತ್ತೇನೆ.